ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮಧ್ಯೆ ಆಣೆ ಪ್ರಮಾಣದ ಫೈಟ್ ನಡೀತಾ ಇದೆ. ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡಿ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸವಾಲ್ ಹಾಕಿದ್ರು. ಇವತ್ತು ಟಿವಿ9 ಜೊತೆಗೆ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹಲವಾರು ವಿಚಾರಗಳನ್ನ ಮಾತನಾಡಿದ್ರು. ಅದರಲ್ಲಿ ಯಾರು ಸರಿ ಯಾರು ತಪ್ಪು ನಾನು ಹೇಳೇ ಇಲ್ಲ ಅನ್ನುವಂಥದ್ದಾದ್ರೆ ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡಿ ನೋಡೋಣ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. ಇದಕ್ಕೆ ನಾನು ಆಗಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇರ್ತೀನಿ, ನನ್ನ ಕ್ಷೇತ್ರಕ್ಕೆ ತುಂಬಾ ಹತ್ತಿರನೇ ಇರುವಂಥದ್ದು ಧರ್ಮಸ್ಥಳ ಕ್ಷೇತ್ರ ಅನ್ನುವಂಥದ್ದನ್ನ ಕೂಡ ಸಿಟಿ ರವಿ ಹೇಳ್ತಾ ಟಾಂಗ್ ಕೊಟ್ಟಿದ್ದಾರೆ. ಸೊ ಇಬ್ಬರ ನಡುವೆ ಈಗ ಮಾತಿನ ಫೈಟ್ ಮುಂದುವರೆದಿದೆ. ನೀವು ದೇವರನ್ನ ನಂಬ್ತೀರಲ್ಲ ರೀ ಸಿಟಿ ರವಿ ಅವರೇ, ಬನ್ನಿ ಧರ್ಮಸ್ಥಳಕ್ಕೆ. ನಾನ್ ಕುಟುಂಬ ಸಮೇತ ಬರ್ತೀನಿ ಧರ್ಮಸ್ಥಳಕ್ಕೆ. ದೇವ್ರ ನಂಬ್ತಿರ್ತಾನೆ ನೀವು? ಯಾರು ಬೇಡ, ನೀವು ನಿಮ್ಮ ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಿ. ನಾನು ಅಂದೆಲ್ಲ ಈ ಮಾತನ್ನ ಸದನದಲ್ಲಿ ಒಬ್ಬ ಮಹಿಳೆಯಾಗಿ ಅಪಮಾನ ಮಾಡಿಲ್ಲ ಅಂತ ಹೇಳಿ. ನಾನು ನನ್ನ ಕುಟುಂಬ ಸಮೇತ ಬರ್ತೀನಿ, ನಾನು ದೇವರನ್ನ ನಂಬ್ತೀನಿ. ಅವರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ತನಿಖೆ ಮುಗಿದಿಲ್ಲ, ತನಿಖೆ ಮುಗಿಲಿ, ನ್ಯಾಯಾಂಗ ತೀರ್ಪು ಬರಲಿ, ಆಮೇಲೆ ಮುಂದಿನ ಪ್ರತಿಕ್ರಿಯೆ ಪ್ರತಿಯೊಂದಕ್ಕೂ ನಾನು ಕೊಡ್ತೀನಿ. ಧರ್ಮಸ್ಥಳ ನಂಗೆ ಪಕ್ಕದಲ್ಲೇ ಇರೋದು, ಆಗಾಗ ಹೋಗ್ತಾನೆ ಇರ್ತೀನಿ.